ಫ್ಲೈಓವರ್ ಮೇಲೆ ಸುಮಾರು 2 ವರ್ಷಗಳಿಂದ ಹೆವಿ ವಾಹನಗಳ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಅಲ್ಲಿ 2 ಕಂಬಗಳ ಅಥವಾ 2 ಪಿಲ್ಲರ್ಗಳ ಸಮಸ್ಯೆಯಿಂದಾಗಿ ಹೆವಿ ವಾಹನಗಳ ಸಂಚಾರಕ್ಕೆ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿತ್ತು. ವಾಹನಗಳು ಓಡಾಡ್ತಾ ಇದ್ರೆ ಬಹುಶಃ ಸೇತುವೆ ಕುಸಿದು ಬೀಳಬಹುದು ಅನ್ನುವಂತಹ ಭಯ ಇತ್ತು. ಅದಕ್ಕೆ ಏನ್ ಕಾರಣ ಅಂತ ಇದೀಗ ಹುಡುಕಿ ಫೈಂಡ್ ಔಟ್ ಮಾಡಿ ಅದನ್ನ ಸರಿ ಮಾಡಿ ಇದೀಗ ಟ್ರಯಲ್ ಅಂಡ್ ಟೆಸ್ಟ್ ಕೂಡ ಮಾಡಾಗಿದೆ. ಹೀಗಾಗಿ ಫೆಬ್ರವರಿ ಮೊದಲ ವಾರದಿಂದನೇ ಅಲ್ಲಿ ಸಂಚಾರ ಮಾಡೋದಿಕ್ಕೆ ಅನುವು ಮಾಡಿಕೊಡ್ಲಾಗತ್ತೆ ಹೆವಿ ವಾಹನಗಳಿಗೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸುಮಾರು 22 ಜಿಲ್ಲೆಗಳಿಗೆ ಇದೇ ಒಂದು ರೋಡ್ನಿಂದ ಮುಖ್ಯ ರಸ್ತೆಯಿಂದ ಓಡಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ರಸ್ತೆ ಓಪನ್ ಆಯ್ತು ಅಂತ ಅಂದ್ರೆ ಈ ಸರಕು ಸಾಗಾಟ ವಾಹನಗಳಿಗಾಗಿರ್ಬೋದು, ಹೆವಿ ವಾಹನಗಳು, ಬೇರೆ ಬೇರೆ ವಾಹನಗಳಿಗೆ ಇಲ್ಲಿ ಓಡಾಡಕ್ಕೆ ಅನುವು ಮಾಡಿಕೊಟ್ರೆ ಬಹುಶಃ ಸ್ವಲ್ಪ ಮಟ್ಟಿಗಾದ್ರೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನುವಂತಹ ಸಮಸ್ಯೆ ಕಮ್ಮಿ ಆಗಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಅದು ಊಹೆಯಾಗಿಯೇ ಇರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಬನ್ನಿ ಹಾಗಾದ್ರೆ ಫ್ಲೈಓವರ್ ನಲ್ಲಿ ಯಾವ ಸಮಸ್ಯೆ ಇತ್ತು, ಅದನ್ನ ಯಾವ ರೀತಿ ಬಗೆಹರಿಸಲಾಗಿದೆ, ಯಾವ ಟೆಕ್ನಾಲಜಿನ ಬಳಸಲಾಗಿದೆ, ಜೊತೆಗೆ ಈ ಒಂದು ಪರಿಶೀಲನೆಯನ್ನ ಯಾವ ತಂಡ ವಹಿಸಿಕೊಂಡಿತ್ತು ನೋಡೋಣ. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ರಾಜ್ಯದ 22 ಜಿಲ್ಲೆಗಳು ಸೇರಿದಂತೆ ಗೋವಾ, ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಪಿಣ್ಯ ಫ್ಲೈಓವರ್ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆವಿ ವಾಹನಗಳ ಸಂಚಾರಕ್ಕೆ ಫ್ಲೈಓವರ್ ಫಿಟ್ ಆಗಿರುವ ಬಗ್ಗೆ ಐಐಎಸ್ಸಿ ತಜ್ಞರ ವರದಿ NHAI ಕೈ ಸೇರಿದೆ. ಬೆಂಗಳೂರಿನಿಂದ ರಾಜ್ಯದ 80% ಜಿಲ್ಲೆಗಳಿಗೆ ಸಂಪರ್ಕಿಸುವ ಪಿಣ್ಯ ಫ್ಲೈಓವರ್ಗೆ ಹಿಡಿದಿದ್ದಂತಹ ಗ್ರಹಣ ದೂರವಾಗುವ ಸಂದರ್ಭ ಬಂದಿದೆ. ಇದೇ ಫೆಬ್ರವರಿ ಮೊದಲ ವಾರದಿಂದನೇ ಹೆವಿ ವೆಹಿಕಲ್ ಓಡಾಟಕ್ಕೆ ಸಂಚಾರ ಮುಕ್ತವಾಗುವ ಸಾಧ್ಯತೆ ಇದೆ. ಫ್ಲೈಓವರ್ ಲೋಡ್ ಟೆಸ್ಟಿಂಗ್ ಬಳಿಕ ಫ್ಲೈಓವರ್ ಫಿಟ್ನೆಸ್ ಬಗ್ಗೆ ಪರೀಕ್ಷೆ ಮಾಡಿದ್ದ ಐಐಎಸ್ಸಿ ತಜ್ಞರ ತಂಡ ವರದಿ ಸಿದ್ಧಪಡಿಸಿ NHAI ಅಧಿಕಾರಿಗಳಿಗೆ ರಿಪೋರ್ಟ್ ನೀಡಿದೆ. 2 ವರ್ಷದಿಂದ ಹೆವಿ ವೆಹಿಕಲ್ ಸಂಚಾರಕ್ಕೆ ಹೇರಿದ ನಿರ್ಬಂಧವನ್ನ ಇದೀಗ ಇದೇ ಫೆಬ್ರವರಿ ಮೊದಲ ವಾರದಲ್ಲಿ ತೆರವು ಮಾಡುವ ಸಾಧ್ಯತೆ ಇದೆ. ಫ್ಲೈಓವರ್ 2 ಪಿಲ್ಲರ್ ಗಳಲ್ಲಿ ಕಾಣಿಸಿಕೊಂಡಿದ್ದ ಸಮಸ್ಯೆಯಿಂದಾಗಿ ಹೆವಿ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಸಮಸ್ಯೆ ಪತ್ತೆಗೆ ಮುಂದಾಗಿದ್ದ ಐಐಎಸ್ಸಿ ತಜ್ಞರು ಫ್ಲೈಓವರ್ ಕೇಬಲ್ಗಳು ಹಾಳಾಗಿದ್ದ ಕಾರಣವನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆ ಪಿಲ್ಲರ್ ಗಳಿಗೆ ಅಳವಡಿಕೆ ಮಾಡಿದ್ದ ಕೇಬಲ್ ಗಳಿಗೆ ತುಕ್ಕು ಹಿಡಿದಿತ್ತು ಎಂದು ತಿಳಿದು ಬಂದಿದೆ. ಈ ದೋಷಕ್ಕೆ ಕಾರಣ ಎಂಬ ರಿಪೋರ್ಟ್ ನೀಡಿದೆ. ಕೇಬಲ್ ಗಳಿಗೆ ನೀರು ತಗುಲಿದ್ದ ಕಾರಣ ಸಂಪೂರ್ಣ ಕೇಬಲ್ ತುಕ್ಕು ಹಿಡಿದಿದ್ದ ಪರಿಣಾಮ ಪಿಲ್ಲರ್ ಗಳಲ್ಲಿ ಅಳವಡಿಕೆ ಮಾಡಿದ್ದ ಕೇಬಲ್ ಹಾಳಾಗಿತ್ತು. ಸದ್ಯ ಈಗ ಆ ಎಲ್ಲವನ್ನ ತೆರವು ಮಾಡಿ ಈ ಹಿಂದೆ ಅಳವಡಿಕೆ ಮಾಡಿದ್ದ ಕೇಬಲ್ ಗಳಿಗಿಂತ 4 ಪಟ್ಟು ಸದೃಢವಾದ ಕೇಬಲ್ ಅಳವಡಿಕೆ ಮಾಡುವುದರ ಜೊತೆಗೆ ತುಕ್ಕು ಹಿಡಿಯದಂತೆ ಗ್ರೀಸ್ ಇರುವ ಕೇಬಲ್ ಅನ್ನ ಬಳಕೆ ಮಾಡಲಾಗಿದೆ. ಜೊತೆಗೆ ಮುಂದೆ ಈ ರೀತಿ ಸಮಸ್ಯೆ ಆದ್ರೆ ವಾಹನ ಓಡಾಟ ನಿಲ್ಲಿಸುವುದೇ ಹಾಗೆ ಸರಿ ಮಾಡಬಹುದಾದ ಕ್ಷಮತೆ ಕೂಡ ಕೇಬಲ್ಗೆ ಇದೆ ಎಂದು ಐಐಎಸ್ಸಿ ವರದಿ ನೀಡಿದೆ. ಸದ್ಯ ಇದೇ ವಾರ ಐಐಎಸ್ಸಿ ತಜ್ಞರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಭೆ ಮಾಡಲಿದ್ದು, ಸಭೆ ಬಳಿಕ ಸಂಚಾರ ಮುಕ್ತ ಯಾವಾಗ ಎಂಬ ಅಧಿಕೃತ ಮಾಹಿತಿ ನೀಡಲಾಗುವುದು ಎಂಬ ಸಾಧ್ಯತೆ ಇದೆ. ಇನ್ನು ಕಳೆದ 2 ವರ್ಷಗಳಿಂದ ಟ್ರಾಫಿಕ್ ನಿಂದ ಪರದಾಡುತ್ತಿದ್ದ ಹೆವಿ ವಾಹನಗಳಿಗೆ ಸದ್ಯ ಗುಡ್ ನ್ಯೂಸ್ ಸಿಕ್ಕಿದ್ದು, ಇನ್ಮುಂದೆ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸಂಚಾರ ಮಾಡಬಹುದಾಗಿದೆ.